ಬೋರ್ಡು ಸರ್ ಕರ್ರ ತಪ್ಪನ ಗಂಟೆ ಹೋಗ್ತಾರೆ ಎಷ್ಟು ವರ್ಷ ಇಷ್ಟು ಈಗ ಒಂದು ತಿಂಗಳು ಕೊಟ್ಟು 2 ತಿಂಗಳು ಕಾಲಿಟ್ಟ ಹೋಗ್ಲಿ ಎಲ್ಲ ಯಾಕೆ ಅನ್ನಲ್ಲ ಅದು ಬರೋದು ನಾನು ಅಡಿತೀನಿ ಅವ್ರು ಆಗಲಿಲ್ಲ ಅಂದರೆ ನಾನು ವೈಯಕ್ತಿಕವಾಗಿ ನಮ್ಮ ಶಕ್ತಿ ಮೀರಿದ ಅಷ್ಟು ಕೊಡ್ತೀನಿ ಅಂತ ಇದು ಪ್ರಯತ್ನ ಮಾಡೋಣ ಮಾತಾಡ್ತೀನಿ ತಹಸೀಲ್ದಾರ್ ಆಯಿತಾ ಹಾಂ ಆಗಿಲ್ಲ ಅಂದರೆ ಮತ್ತೆ ಏನಾದರೂ ವೈಯಕ್ತಿಕ ಸಹಾಯ ಮಾಡಿ ಆಯಿತಾ ಹಾಂ ಮಳೆಗಾಲ ಚೆನ್ನಾಗಿ ಬಂತಂದ್ರೆ ಕತ್ಲಾಗ್ತದೆ ಹೋಗೋಣ ಯಾರು ಹೋಗೋಣ ಇಲ್ಲಿ ವಾಪಸ್ ಇರೋದಾ ಸರಿ ಬ್ರದರ್ ಸ್ವಲ್ಪ ಅಷ್ಟೇ ಸೈಡ್ ಇರೋದು
ಒಂದು ಇಟ್ಕೊಂಡಿದ್ರೆ ಸಾಂಬಾರು ಆಗ್ತದಣ್ಣ ಮತ್ತೆ ಅಲ್ಲ ಸುಮ್ಮನೆ ಗಲೀತಲ್ಲಿ ಬಗ್ಗ ಏನು ಇರೋದಿಲ್ಲ ಅದು ಇರುವಲ್ಲ ಸೈಡ್ ಇದ್ರೆ ಏನಾಗೋದಿಲ್ಲ ಕೂಡ್ಲಿಗಿ ತಾಲೂಕಿನ 74 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಇವತ್ತು ಶುರುವಾಗಿದೆ. ಭಾಳ ದಿವಸಗಳಿಂದ ಕನಸಾಗಿದ್ದ ಈ ಒಂದು ಯೋಜನೆನ ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಎಲ್ಲ 74 ಕೆರೆಗಳ ರೈತರು ಇದರಿಂದ ಸಮೃದ್ಧಿಯಾಗಿ ಬೋರ್ಗಳು ಎಲ್ಲದೂ ಇಂಪ್ರೂವ್ ಆಗ್ತದೆ. ನಮ್ಮ ತಾಲೂಕು ನೀರಿನಿಂದ ಕಂಗೊಳಿಸ್ತದೆ, ಹಸಿರಿನಿಂದ ಕಂಗೊಳಿಸ್ತದೆ. ಇದು ಭಾಳಷ್ಟು ದಿನಗಳ ನಮ್ಮ ಹೋರಾಟದ ಒಂದು ಪರಿಶ್ರಮದ ಫಲ. ಹಾಗಾಗಿ ಎಲ್ಲ ರೈತರು ಇವತ್ತಿನಿಂದ ಈ ಒಂದು ವಿಷಯದಿಂದ ಸಂತಸ ಹಂಚ್ಕೊತಾ ಇದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಒಂದು ಇತಿಹಾಸ ಸೃಷ್ಟಿಯಾಗಂಥ ಕೆಲಸ ಆಗಿದೆ. ಇದಕ್ಕೆ ನಮ್ಮ ಕಳೆದ ಶಾಸಕ ಗೋಪಾಲಕೃಷ್ಣ ಸರ್ ಹಾಗೂ NT ಶ್ರೀನಿವಾಸ್ ಅವರು ಭಾಳಷ್ಟು ಶ್ರಮಪಟ್ಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಸಂತೋಷವಾದಂಥ ವಿಚಾರ. ಇವತ್ತು ನಮ್ಮ ಎಲ್ಲ ರೈತರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಾವು ಅವರ ಈ ಒಂದು ಕೆಲಸ ಕಾರ್ಯದ ಪರವಾಗಿ. ಧನ್ಯವಾದ. ನನ್ನ ಹೆಸರು ಓಂಕಾರಪ್ಪ ಅಂತೇಳಿ, ಹುಲಿಕೆರೆ ನಂದು. ನಮ್ಮ ಹೊಸಹಳ್ಳಿ ಹುಲಿಕೆರೆ ಭಾಗದಲ್ಲಿ ಸಮೇತ ಸಾಕಷ್ಟು ನೀರಿಲ್ಲದೆ ನಾವು ರೈತರು ಸಾಕಷ್ಟು ಹೋರಾಟ ಮಾಡಿದ್ವಿ ಕೆರೆ ನೀರು ತುಂಬಿಸಕ್ಕಂಥ ಯೋಜನೆಗೆ. ಅದರ ಒಂದು ಹೋರಾಟದ ಫಲವಾಗಿ ಇವತ್ತು ನಾವು ನೀರು ಕಾಣ್ತಾ ಇದ್ದೀವಿ. ಭಾಳ ಖುಷಿಯಾಗಿದೆ ನಮಗೆ. ಇದು ಒಂದು ಸಂತಸದ ವಿಚಾರ. ತಾಲೂಕಿನ ಎಲ್ಲ ಜನತೆ ಸಮೇತ ಈ ಒಂದು ಬರಗಾಲದಲ್ಲಿ ನಾವು ನೀರು ಕಾಣ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಸಂತೋಷವಾದಂಥ ವಿಚಾರ. ನಮ್ಮ ಎಲ್ಲ ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಅಭಿನಂದನೆಗಳನ್ನು ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀವಿ. ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ನಾಯಕರು ಸುಮಾರು 3 ವರ್ಷದಲ್ಲಿ 3,000 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿಯ ಪರ್ವತವನ್ನೇ ನಿರ್ಮಿಸಿದಂಥ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಬರದ ನಾಡು ನಮ್ಮ ಕೂಡ್ಲಿಗಿ ತಾಲೂಕು ಆಗಿದೆ ಅಂದರೆ ಸುಮಾರು 75-80% ರೈತ ಕುಟುಂಬಗಳೇ ಇರತಕ್ಕಂಥ ಪ್ರದೇಶ ಇದು. ಅಂಥ ನಾಡಿಗೆ ಇಂದಿನ ಸರ್ಕಾರ, ಇಂದಿನ ಶಾಸಕರು ಕೂಡ ಭಾಳ ಅತ್ಯಂತ ಜಾಗೃತಿಯಿಂದ DPR ಮಾಡಿ ಸಲ್ಲಿಸಿದ್ದರು. ಈಗ ಅದನ್ನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ 74 ಕೆರೆಗಳಿಗೆ ನೀರು ಉಣಿಸುವಂಥ ಕಾರ್ಯವನ್ನು ಇಂದು ನಮ್ಮ ಪಾಲಯಂಕೋಟೆಯ ಒಂದು ಇದರಿಂದ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರಿಗೆ, ನಮ್ಮ ಕೂಡ್ಲಿಗಿನ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಹೆಸರು ಕೊಟ್ರೇಶ್ ಅಂತೇಳಿ, ನಿಂಬಳಿಗೆರೆ. ಅಭಿನಂದನೆಗಳು ನಮ್ಮ ಶಾಸಕರಿಗೆ. ಈ ಬರಗಾಲದ ನಾಡು ನಮ್ಮ ಕೂಡ್ಲಿಗಿ ತಾಲೂಕಿಗೆ 74 ಕೆರೆಗಳಿಗೆ ನೀರುಣಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ನಮ್ಮ NT ಶ್ರೀನಿವಾಸ್ ಸಾಯರು. ಹಾಗೂ
ಇಂದಿನ ಶಾಸಕರಾಗಿರ್ತಾನೆ ಎನ್ ಎಲ್ ಗೋಪಾಲಕೃಷ್ಣ ಅವರು ಕೂಡ ಇದಕ್ಕೆ ಭಾಳ ಜವಾಬ್ದಾರಿ ತಗೊಂಡು ಇಲ್ಲಿ ಕೆಲಸ ಮಾಡಿರ್ತಾರೆ. ಅವರಿಗೂ ಕೂಡ ಅಭಿನಂದನೆಗಳು, ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆಗಳು. ನಮ್ಮ ಕೂಡ್ಲಿಗಿ ತಾಲೂಕು ಪೂರ ಈ ಬರ ಪ್ರದೇಶವಾಗಿದ್ದರಿಂದ ಇವತ್ತು ಏನು ನಮಗೆ ಕೆರೆಗಳಿಗೆ ನೀರು ಉಣಿಸಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ಮತ್ತು ನಮ್ಮ ಗೋಪಾಲಕೃಷ್ಣ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈಗಿನ ಸರ್ಕಾರ ಕೂಡ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಎಲ್ಲ ರೈತರ ಖುಷಿಯಿಂದ ಇವತ್ತು ನಮಗೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. MG ರಾಜೇಂದ್ರಗೌಡ, ನಿಂಬಳಗೆರೆ. ನಡುಕ್ ಮಾತಾಡ್ಕೋಬೇಡ್ರಿ. ನನ್ನ ಹೆಸರು ಕಾವಲಿ ಶಿವಪ್ಪನಾಯಕ್ ಅಂತೇಳಿ, ಕೂಡ್ಲಿಗಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ನ ST ಘಟಕದ ಅಧ್ಯಕ್ಷರಾಗಿ ನಾನು ಇವತ್ತಿನ ದಿವಸ ಡಾಕ್ಟ್ರು ಶ್ರೀನಿವಾಸ್ ಅವರ ಜೊತೆಗೆ ಬಂದು ಇವತ್ತೊಂದು ಪಾಲಯನಕೋಟೆಯಲ್ಲಿ ಒಂದು ಕೂಡ್ಲಿಗಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಕೂಡ್ಲಿಗಿ ಪಟ್ಟಣಕ್ಕೆ ಬಂದು ಅವತ್ತಿನ ಉದ್ಯುಕ್ತವಾಗಿ ಚಾಲನೆ ನೀಡಿದ್ರು. ಆದರೆ ಈ ವರ್ಷ ವರುಣ ನಮಗೆ ಕೈ ಕೊಟ್ಟಿದ್ದರಿಂದ ಈ ಕೆರೆಗಳಿಗೆ ನೀರು ತುಂಬಿಸೋದು ಯೋಜನೆ ಸ್ವಲ್ಪ ವಿಳಂಬವಾಗಿತ್ತು. ಆದರೆ ದೇವರ ಒಂದು ಆಶೀರ್ವಾದ, ಸತತವಾಗಿ ಬಿದ್ದಿರ್ತಕ್ಕಂಥ ಮಳೆ ತುಂಗಭದ್ರಾ ಡ್ಯಾಮಿಗೆ ಬಂದ ಮೇಲೆ ಇವತ್ತು ಪಾಲಯನಕೋಟೆಗೆ ಇವತ್ತು ಗಂಗೆ ಮಾತೆ ಹರಿದು ಬಂದಿದ್ದಾಳೆ. ಆ ಒಂದು ವಿದ್ಯುಕ್ತವಾಗಿ ಮಾನ್ಯ ಡಾಕ್ಟರ್ NT ಶ್ರೀನಿವಾಸ್ ಅವರು ಇವತ್ತು ಚಾಲನೆ ನೀಡಿ ಎಲ್ಲ ಕೆರೆಗಳಿಗೆ ನೀರು ಹರಿಸ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ. ಇದರಿಂದ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅನೇಕ ಹಳ್ಳಿಗಳಲ್ಲಿ ಗುಳೆ ಹೋಗ್ತಕ್ಕಂಥ ಒಂದೇನು ಕೆಟ್ಟ ಪದ್ಧತಿ ಇತ್ತು. ಈ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯಿಂದ ಗುಳೆ ಹೋಗೋದು ತಪ್ಪಿಸೋದಂಥ ಒಂದು ಕಾರ್ಯವನ್ನು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ NL ಗೋಪಾಲಕೃಷ್ಣ ಸಾರವನ್ನು ಕೂಡ ನಾವು ನೆನೆಸಬೇಕಾಗ್ತದೆ. ಈ ಒಂದು ಯೋಜನೆಯನ್ನು ಅವರೇ ತಂದಿದ್ದರು. ಆದರೆ ಅವರು ಕಾರಣಾಂತರದಿಂದ ಈ ಕ್ಷೇತ್ರ ಬದಲಾಯಿಸಿ ಮೊಳಕಾಲ್ಮೂರಿಗೆ ಹೋಗಿ ಅಲ್ಲಿ ಕೂಡ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಈ ಕೂಡ್ಲಿಗಿ ಕ್ಷೇತ್ರದ 2 ಕಣ್ಣುಗಳಾಗಿ ಒಂದು NL ಗೋಪಾಲಕೃಷ್ಣ ಸಾರ್ ಅವರು ಮತ್ತು ಡಾಕ್ಟರ್ NT ಶ್ರೀನಿವಾಸ್ ಅವರು ಇಬ್ಬರು ಕೂಡ ಒಂದು ಬರದ ನಾಡಿಗೆ ಒಂದು ಭಗೀರಥೆಯನ್ನು ತಂದಿರತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ಇನ್ನು ಮುಂದೆ ಆದರೂ ಕೂಡ ನಮ್ಮ ಕ್ಷೇತ್ರದ ಜನರು ಒಂದು ಕಡೆ ಹಿಂದುಳಿದ ತಾಲೂಕಿನ ಒಂದು ಅಣೆಪಟ್ಟಿಯಿಂದ ಹೊರ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಇವತ್ತು ದಾಪುಗಾಲು ಆಗ್ತಾ ಇದ್ದೀವಿ. ಮತ್ತು ಇನ್ನೂ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಕ್ಷೇತ್ರದ ಜನರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಕೂಡ ಆಶೀರ್ವಾದ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಂಥ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥ ನಾವು ಇವತ್ತು ಗುಡಕೋಟೆ ಕಡೆಗೆ ನೀವೆಲ್ಲ ಪ್ರಯಾಣ ಮಾಡಿದರೆ ಅದು ಕೂಡ ಗೊತ್ತಾಗ್ತದೆ. ಕೂಡ್ಲಿಗಿ ಕೆರೆ ಇರ್ಬೋದು, ಗುಡಕೋಟೆ ಕೆರೆ ಇರ್ಬೋದು, ಆಮೇಲೆ ಇದು ಯಾವುದೋ ಗಂಡಬೊಮ್ಮನಹಳ್ಳಿ ಕೆರೆ ಇರ್ಬೋದು. ಇವತ್ತು ಕೋಟೆ ಅಂದರೆ ಅದು ಒಂಥರ ನಮ್ಮ ಕ್ಷೇತ್ರದ ಜನ ಒಂಥರ 1500 ಲೆಕ್ಕಕ್ಕೆ ಆಗಿಬಿಡುತ್ತೆ. ಇವತ್ತು ಬಡ್ಲಡಿಗೆ ರಸ್ತೆ ಇರ್ಬೋದು, ಇವತ್ತು ಕೂಡ್ಲಿಗಿಯಲ್ಲಿ ಶಿವಪುರದಲ್ಲಿ ಒಂದು 36 ಕೋಟಿ ರೂಪಾಯಿ ಒಂದು ಕಾರ್ಮಿಕರ ವಸತಿ ನಿಲಯಕ್ಕೆ ಒಂದು ಭೂಮಿ ಪೂಜೆಯನ್ನು ಕೂಡ ಮಾಡಿದ್ರು. ಈ ಥರ ಅದು ಹೇಳಿಕೆ ಅಂತ ಹೋದರೆ ಸುಮಾರು 2 ರಿಂದ 3 ದಿವಸ ಆಗ್ತದೆ ಮಾನ್ಯ ಶಾಸಕರ ಒಂದು ಸಾಧನೆ. ಕೇವಲ 3 ವರ್ಷದ ಅವಧಿಯಲ್ಲಿ ಸುಮಾರು 2,000-2,500ಕ್ಕಿಂತ ಅಧಿಕ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ ಅದು ನೀವೆಲ್ಲ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಚುನಾವಣಾ ಪ್ರಚಾರ ಅಲ್ಲ. ದಯಮಾಡಿ ಯಾರು ಕೂಡ ತಪ್ಪು ತಿಳಿಯೋದು ಬೇಡ. ದಯಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ಬೆಂಬಲಿಸ್ಬೇಕಂತೇಳಿ ನಾನು ಇದು ಚುನಾವಣಾ ಪ್ರಚಾರ ಅಂತ ನಾನು ತಿಳ್ಕೊತೀನಿ. ಯಾಕಂತ ಹೇಳಿದರೆ ಅವ್ರನ್ನ ಬೆಂಬಲಿಸ್ಬೇಕಂತ ನಾನು ಕೇಳ್ಕೊಂಡು ಕೈ ಮುಗಿದು ಕೇಳ್ತಾನೆ. ನಮಸ್ಕಾರ. ಗುಡ್ಡ ಪಾಲಣ್ಣ ಅಂತೇಳಿ ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ಇವತ್ತು 70% ನಾವು ರೈತರು ಇರೋದು. ಸುಮಾರು ಇವತ್ತು ನಮ್ಮ ಶಾಸಕರನ್ನು ನೆನೆಸ್ಬೇಕಂದ್ರೆ ನಾವು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಬೇಕು ನಾವು ರೈತರೆಲ್ಲ ಸೇರಿ. ಇವತ್ತು ಈ ಬರಪೀಡಿತದಲ್ಲಿ ನಮಗೆ ಕೆರೆಗಳಿಗೆ ನೀರು ಒದಗಿಸಿ ಕೊಟ್ಟದಿರಲ್ಲ, ನಮಗೆ ಭಾಳ ಸಂತೋಷ. ಇತಿಹಾಸ ಅಂದರೆ ನಮಗೆ ಸಂತೋಷ ಅಂದರೆ ಸುಮ್ಮನೆ ಖುಷಿಯಾಗಿಬಿಟ್ಟತ್ತ. ಆ ನಮೂನೆಗಾಗಿ ಅವರಿಗೆ ಒಳ್ಳೇದಾಗಲಿ, ಅವ್ರ ಮಕ್ಕಳಿಗೆ ಎಲ್ಲದು ಒಳ್ಳೇದಾಗಲಿ. ಇಡೀ NT ಬೊಮ್ಮಜ್ಜಿ ಅವರಿಗೆ, ಶ್ರೀನಿವಾಸ್ ಡಾಕ್ಟರ್ ಅವರಿಗೆ, ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ.